ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ವಿಮೋಚನಾ ಖಂಡ 15:26 ವಾಕ್ಯ. ಆ ವಾಕ್ಯವನ್ನೆಲ್ಲರೂ ಕೂಡ ಸತ್ಯವೇದ ತೆರೆದು ಆ ವಾಕ್ಯವನ್ನ ನೋಡಿ ಎಲ್ಲರೂ ಕೂಡ ಧ್ಯಾನಿಸನ ಮಾತುಗಳನ್ನ ಕರ್ತನು ಈ ಸಮಯದಲ್ಲಿ ನಿಮ್ಮ ಸಂಗಡಲೇ ಆ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬಿಡೋದನ್ನ ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನು ನಿಮಗೆ ಆರೋಗ್ಯದಾಯಕ. ಈ ದಿನ ಈ ವಾಕ್ಯವನ್ನ ಬಹಳಷ್ಟು ಅರ್ಥಗರ್ಭಿತವಾದಂತ ಮಾತುಗಳು. ಕರ್ತನು ನಿನ್ನ ಸಂಗಡ ಮಾತಾಡ್ತಾ ಇರುವಾಗ ನೀವು ಹೇಳ್ತಾ ಇರ್ತೀರಿ ಅನೇಕ ಬಾರಿ, ನನಗೆ ಆ ವ್ಯಾಧಿ ಇದೆ, ಈ ವ್ಯಾಧಿ ಇದೆ. ವ್ಯಾಧಿ ಇಲ್ಲದ ವ್ಯಕ್ತಿನೇ ಇಲ್ಲ, ಶರೀರದಲ್ಲಿ ವ್ಯಾಧಿ ಇಲ್ಲದಂತ ಒಬ್ಬರೂ ಕೂಡ ಇಲ್ಲ. ಎಲ್ಲಿ ನೋಡಿದ್ರು ಹಾಸ್ಪಿಟಲ್, ಎಲ್ಲಿ ನೋಡಿದ್ರು ಟ್ಯಾಬ್ಲೆಟ್ಸ್ಗಳಲ್ಲಿ, ಎಲ್ಲಿ ನೋಡಿದ್ರು ಇಂಜೆಕ್ಷನ್ಗಳಲ್ಲಿ, ಎಲ್ಲಿ ನೋಡಿದ್ರು ಅಡ್ಮಿಟ್ಗಳು. ಏನೇ ಒಂದು ಸಣ್ಣ ಪುಟ್ಟದೇನೇ ಆದ್ರೂ ಕೂಡ ವೇಗವಾಗಿ ಹೋಗಿ ನೀವು ಡಾಕ್ಟರ್ ಮೊರೆ ಹೋಗ್ತೀರಾ. ಆದ್ರೆ ಕರ್ತನ ಮೊರೆ ಹೋಗ್ರಿ, ದೇವರ ಮೊರೆ ಹೋಗ್ರಿ. ಈ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ದೇವರು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ. ಆದ್ರೆ ದೇವರ ಮಾತನ್ನ ನಾವು ಶ್ರದ್ಧೆಯಿಂದ ಮೊದಲು ಕೇಳೋರಾಗಿರ್ಬೇಕು. ಯಾಕಂದ್ರೆ ಬೈಬಲ್ ವಾಕ್ಯ ನೀವು ಪ್ರತಿದಿನ ಓದುವಾಗ ಅದನ್ನ ಕೇಳ್ರಿ. ಅದನ್ನ ಕೇಳಿ ಹೃದಯದಲ್ಲಿ ಇಟ್ಕೊಂಡು ಆ ವಾಕ್ಯದಂತೆ ನಡೀತಾ ಬರ್ರಿ. ನೆಕ್ಸ್ಟ್, ಆತನ ದೃಷ್ಟಿಗೆ ಸರಿ ಬೀಳೋದನ್ನ ಮಾಡ್ರಿ. ಆತನ ದೃಷ್ಟಿಗೆ ಸರಿ ಬೀಳೋದನ್ನ. ಹಾಗಾದ್ರೆ ದೇವರ ದೃಷ್ಟಿ ಎಲ್ಲೆಲ್ಲೂ ನೋಡ್ತಾ ಇದ್ದಾರೆ ಕರ್ತನು. ಆತನ ದೃಷ್ಟಿಗೆ ಸರಿ ಬೀಳೋದು ಅಂದ್ರೆ ಏನು? ನೀವ್ ಹೇಳ್ತಾ ಇರ್ಬೋದು, ದೇವರ ದೃಷ್ಟಿಗೆ ಸರಿ ಬೀಳೋದು ಯಾವುದು? ಸರಿ ಬೀಳೋದು ತಪ್ಪು ಮಾಡದೇ ಇರೋದು, ಪಾಪ ಮಾಡದೇ ಇರೋದು, ಸುಳ್ಳು ಹೇಳ್ದೇ ಇರೋದು, ಕಳ್ಳತನ ಮಾಡದೇ ಇರೋದು. ದೇವರ ದೃಷ್ಟಿಗೆ ಅದು ಸರಿ ಇಲ್ಲ ಅಂದ್ರೆ ಆ ಒಂದು ಸ್ಥಳದಿಂದ ಹೊರಗೆ ಬರ್ಬೇಕು. ಆ ಒಬ್ಬ ಫ್ರೆಂಡ್ ಜೊತೆಗೆ ನಮ್ಮದೆಲ್ಲವೂ ಕೂಡ, ನಮ್ಮ ಜೀವಿತವು, ನಮ್ಮ ಒಂದು ಒಳ್ಳೆಯತನ ಅಲ್ಲಿ ಕೆಟ್ಟು ಹೋಗುತ್ತೆ ಅನ್ನೋದಾಗ ಅಂತ ಫ್ರೆಂಡ್ ಸರ್ಕಲ್ ನಾವು ದೂರ ಆಗ್ಬೇಕು. ದೇವರ ದೃಷ್ಟಿಗೆ ಸರಿ ಇಲ್ಲ ಅಂದ್ರೆ ಅದನ್ನ ಮಾಡಕ್ ಹೋಗ್ಬೇಡಿ. ದೇವರ ದೃಷ್ಟಿಗೆ ಸರಿ ಬೀಳೋದನ್ನ, ದಿನನಿತ್ಯ ಪ್ರಾರ್ಥಿಸೋದನ್ನ, ಭಯಭಕ್ತಿ ನಡೆಯೋದನ್ನ, ತಂದೆ ತಾಯಿ ಗೌರವ ಕೊಡೋದನ್ನ, ದೇವರ ನಿಮಗೆ ಕೊಟ್ಟಂತ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ನಿಭಾಯಿಸೋದನ್ನ ಮಾಡುವುದರಲ್ಲಿ ಶ್ರದ್ಧೆ ಉಳ್ಳವರಾಗಿ, ಭಕ್ತಿ ಉಳ್ಳವರಾಗಿರ್ರಿ. ಎಲ್ಲದರಲ್ಲೂ ದೇವರಿಗೆ ಒಳ್ಳೇದು ಅನ್ನಿಸ್ಬೇಕು. ದೇವರು ನಮ್ಮ ನೋಡ್ತಾ ಇದ್ದಾರೆ, ಆತನ ದೃಷ್ಟಿಗೆ ನಾವು ಒಳ್ಳೇದನ್ನೇ ಮಾಡುವಂತವ್ರಾಗಿರ್ಬೇಕು. ಆಗ ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿತ್ತು. ದೇವರ ಆಜ್ಞೆಗಳು ನಾನು ನೋಡ್ತೀನಿ, ಆಜ್ಞೆಗಳು ಬಹಳ ಚಂದವಾಗಿ ಕರ್ತನ್ ಮಾತಾಡಿ. ಆಜ್ಞೆಗೆ ವಿಧೇಯರಾಗ್ರಿ. ದೇವರ ಮಾತು ಆಜ್ಞೆ, ದಶಾಜ್ಞೆ ಆದಿಕಾಂಡದಲ್ಲಿ ನಾವು ನೋಡಿದಾಗ, ಈಗ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಆಜ್ಞೆಗಳನ್ನ ದೇವರು ರೂಪಿಸಿದೆ. ಕೃಪೆ ಕಾಲದಲ್ಲೂ ದೇವ್ರು ಸ್ವಲ್ಪ ಕೃಪೆ ಕೊಟ್ಟು ನಮ್ಮ ನಡೆಸ್ತಾ ಇದ್ದಾರೆ. ಆಜ್ಞೆಗಳು ಭಾರವಾದವಳು ಅಲ್ಲ, ಆತನು ಪರಿಶುದ್ಧನು, ನಾವು ಪರಿಶುದ್ಧರಾಗಿ ಜೀವಿಸೋಣ. ಅನೇಕ ಆಜ್ಞೆಗಳು ಕರ್ತ ನಮಗ ಕಟ್ಟಳೆಗಳನ್ನು ಇಟ್ಟಿದ್ದಾರೆ. ಅದರಂತೆ ನಾವು ನಡೀತಾ ಬರುವಾಗ, ಆಗ ಆ ಕಟ್ಟಳೆಗಳ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮ್ಮ ಮೇಲೆ ಬರಗೊಡಿಸೋದಿಲ್ಲ. ಐಗುಪ್ತರಿಗೆ ಆ ದಿನ ನಾನು ಬರಮಾಡಿದಂತ ವ್ಯಾಧಿಗಳು, ಸಮಸ್ತ ವ್ಯಾಧಿ ಅವರ ಮೇಲೆ ಸುರಿಸಲ್ಪಡ್ತು. ಅನೇಕ ವ್ಯಾಧಿ ಪೀಡಿತರಾಗಿ ಅವರು ನರಳಿದ್ರು. ಆದರೆ ಅಲ್ಲಿ ದೇವರಿಲ್ಲ, ಅವರೊಂದಿಗೆ ದೇವರಿಲ್ಲ. ಅವರು ದೇವರ ಮಕ್ಕಳಲ್ಲ, ಅನ್ಯರಾಗಿದ್ರು. ಐಗುಪ್ತರು ಅನ್ಯ ದೇಶ. ಅಲ್ಲಿ ಅವರ ಮೇಲೆ ಸುರಿಸಲ್ಪಟ್ಟಂತ ವ್ಯಾಧಿ ದೇವರ ಮಕ್ಕಳ ಮೇಲೆ ಬರಗೊಡಿಸಕ್ಕೆ ಕರ್ತನ ಅನುಮತಿ ಕೊಡೋದಿಲ್ಲ. ಯಾವಾಗ ಅಂದ್ರೆ ನಾವು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆಜ್ಞೆಗಳನ್ನೆಲ್ಲ ಪರಿಪಾಲಿಸುವಾಗ, ಆತನ ದೃಷ್ಟಿಗೆ ಸರಿ ಬೀಳೋದನ್ನ ನಾವು ಮಾಡುವಾಗ, ಯೆಹೋವನೆಂಬ ನಾನು ನಿನಗೆ ಆರೋಗ್ಯದಾಯಕ. ಆತನೇ ಆರೋಗ್ಯದಾಯಕ. ದೇವ್ರು ಹೇಳ್ತಾರೆ ಜ್ಞಾನೋಕ್ತಿಲಿ 4ನೇ ಅಧ್ಯಾಯ 21ನೇ ವಾಕ್ಯದಿಂದ, ಅಲ್ಲಿ ನನ್ನ ಕಂದ, ನನ್ನ ಮಾತುಗಳನ್ನ ಕೇಳು, ನನ್ನ ಮಾತುಗಳನ್ನ ಆಲಿಸು, ಅದನ್ನ ಹೃದಯದಲ್ಲಿ ಇಟ್ಟುಕೋ. ಅವು ನಿನಗೆ ಜೀವ, ಅವೇ ದೇಹಕ್ಕೆಲ್ಲ ಆರೋಗ್ಯ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ದೇವರು ನಮ್ಮ ಒಟ್ಟಿಗೆ ಮಾತಾಡ್ತಾ, ಬೈಬಲ್ ವಾಕ್ಯ ಓದ್ತಾ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಕರ್ತನ ಮಾತುಗಳನ್ನು ಹೃದಯದಲ್ಲಿ ಇಟ್ಕೊಂಡಾಗ ಅದು ಆರೋಗ್ಯ ತಂದು ಕೊಡುತ್ತೆ, ಜೀವ ತಂದು ಕೊಡುತ್ತೆ. ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳ ಒಂದನ್ನು ನಿಮ್ಮ ಮೇಲೆ ಬರಗೊಡಿಸಿದೆ. ಇವತ್ತು ವ್ಯಾಧಿ ಪೀಡಿತರಾಗಿದ್ದೀರಾ ಅಂದ್ರೆ ಬೈಬಲ್ ತಗೊಂಡು ಪ್ರತಿದಿನ ಓದಿ ಧ್ಯಾನಿಸಿ ಆ ವಾಕ್ಯಕ್ಕೆ ತಕ್ಕಂತೆ ನಡೀತಾ ಬರೋಣ. ದೇವರು ನಮ್ಮನ್ನ ಆರೋಗ್ಯದಿಂದ ತುಂಬುತ್ತಾರೆ. ಪ್ರಾರ್ಥನೆಯಲ್ಲಿ ಮೊರೆ ಇಡೋಣ. ತಪ್ಪಾದ ಮಾರ್ಗ ಹಿಡಿದಿದ್ರೆ ಈ ದಿನ ಕರ್ತನೆ ನಿನ್ನ ಆಜ್ಞೆಗೆ
ತಕ್ಕಂತೆ ನಾನು ನಡಿತೇನೆ ಸ್ವಾಮಿ ಅಂತ ಒಪ್ಪಿಸಿಕೊಡ್ರಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು, ನಿನ್ನ ವಾಕ್ಯ ಕೇಳದೆ ನಿನ್ನ ದೃಷ್ಟಿಗೆ ಸರಿ ಬೀಳುವುದನ್ನು ಅವರು ಮಾಡದೇ ಇರ್ಬೋದು. ತಂದೆ, ಈ ದಿನ ಅವರನ್ನು ಸ್ಪರ್ಶಿಸು ಪವಿತ್ರ ಆತ್ಮನೆ. ಹೃದಯ ಕಠಿಣತ್ವ ಬದಲು ಮಾಡು ಸ್ವಾಮಿ. ಅಪ್ಪ, ಅವರು ನಿನ್ನ ದೃಷ್ಟಿಸಲಿ, ನಿನ್ನ ವಾಕ್ಯವನ್ನು ಧ್ಯಾನಿಸಲಿ, ನಿನ್ನ ಮಾತಿನಂತೆ ನಡೆಯಲಿ, ನಿನ್ನ ಆಜ್ಞೆಗಳ ಮನಪೂರಕವಾಗಿ ಸ್ವಾಮಿ ಅದನ್ನು ಅನುಸರಣೆ ಮಾಡಲಿ. ನಿನ್ನ ದೃಷ್ಟಿಗೆ ಸರಿ ಬೀಳೋದನ್ನು ಅವರು ಮಾಡಲಿ ಪ್ರಭು. ಅಪ್ಪ, ಅವರಿಗೆ ಆರೋಗ್ಯ ಕೊಡು. ಇಂದಿನಿಂದ ಅವರಿಗೆ ಸಂಪೂರ್ಣ ಆರೋಗ್ಯ ಬರಲಿ. ಅಪ್ಪ, ನಿನ್ನ ಬಲವನ್ನು ಅನುಗ್ರಹಿಸು ಸ್ವಾಮಿ. ಅವ್ರು ಯಾವ ವ್ಯಾಧಿ ಪೀಡಿತರಾಗಿದ್ರು ಯೇಸುವಿನ ನಾಮದಲ್ಲಿ ಆಜ್ಞೆ ಕೊಡ್ತೇನೆ, ಅವರಿಗೆ ಆರೋಗ್ಯ ತುಂಬಲಿ ಪ್ರಭು. ನೀನು ಈಗಲೇ ಮುಟ್ಟಿ ಗುಣ ಮಾಡಪ್ಪ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ.